बीजापुर में पुलिस अधिकारी का घर पड़ाने की कोशिश। बीजापुर शहर के 35 नंबर वार्ड अतालेटी रोड के पास पुलिस अधिकारी का घर पड़ाने की कोशिश की गई। जय जवान जय किसान जय भारत माते ने उठाई आवाज। जैसे कि आप सब जानते हैं कि बॉर्डर पे जवान हमारी रक्षा करते हैं और पुलिस हमारी पूरे भारत देश में हमारी रक्षा करती है। बिना नोटिस दिए एक पुलिस अधिकारी का घर पड़ाने की कोशिश करने पर जय जवान जय किसान जय भारत माते रैत संघ के राज्य अध्यक्ष मोतीराम चौहान और राज्य संचालक रजाक मकानदार के नेतृत्व में घर पड़ाने की कोशिश जो इंजीनियर चन्न बसप्पा काशीनाथ हैं उसको देशद्रोही करार देने की मांग की और वार्ड नंबर 35 के कॉर्पोरेटर राजशेखर कोरेनवर को भी विनती है कि इस घटना के बारे में जांच करें। इस मौके पर जिलाधिकारी और बीजापुर जिला एसपी को मनवी पत्र देकर अपना आक्रोश व्यक्त किया। इसी के चलते हमारे माध्यम से जय जवान जय किसान जय भारत माता रैत संगठन के राज्य अध्यक्ष मोतीराम चौहान ने पुलिस अधिकारी को न्याय दिलाने की मांग करते हुए अपना होराट पुलिस को न्याय मिलने तक पीछे नहीं लेंगे कहकर बात करते हुए विस्तृत जानकारी दी। और इस मौके पर जय जवान जय किसान जय भारत माते रैत संघ के राज्य अध्यक्ष मोतीराम चौहान, राज्य संचालक रजाक मकानदार, जिला अध्यक्ष विकास पवार, बंजारा समाज के राज्य अध्यक्ष प्रकाश चौहान के साथ साथ कई जिला के पदाधिकारी और कार्यकर्ता रहे मौजूद। आइए सुनते हैं इस घटना का क्या है सच उन्हीं की जुबानी। ಇದು ಅತಾಲಟಿ ರೋಡ್ ಒಂದು ಪೊಲೀಸ್ ಅಧಿಕಾರಿ ಮನೆ ಒಳಗ ಇವತ್ತಿಗೆ ಒಂದು ಏನು ಇಲ್ಲ ಅಂದ್ರೆ ಒಂದು ತಿಂಗಳಾಗ್ಲಾಗ ಬಂತು। ಅವ್ರ FMC ಸ್ಟೇಷನ್ ಒಳಗೆ ನೌಕರಿ ಮಾಡ್ತಾರ। ಪಾಪ ಅವ್ರು ರಾತ್ರಿ ಆಗಲಾಗ ಪೊಲೀಸ್ ಎಲ್ಲ ದುಡಿತಾ ಇರ್ತಾರ। ಅಂದ್ರೆ ಅವ್ರು ಹೇಳಾರ್ದೆ ನೋಟಿಸ್ ಕೊಡ್ಲಾರ್ದೆ ಒಬ್ಬ ಯಾವ ವ್ಯಕ್ತಿದ್ ನೀವು ಮನೆ ಬೀಳಿಸ್ಲಾಕ ಹೋದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ಬೇಕು। ಆ ನೋಟಿಸ್ ಒಬ್ಬರಿಗೆ ಇಶ್ಯೂ ಮಾಡಬಾರ್ದು, ಇಡೀ ಕಾಲನಿಗೆ ನೋಟಿಸ್ ಇಶ್ಯೂ ಮಾಡ್ಕೇಸಿ ಅವ್ನ ಮನೆ ಬೀಳಿಸ್ಬೇಕು, 3 ನೋಟಿಸ್ ಕೊಡ್ಬೇಕು। ಅದು ಇರ್ಲಾರ್ದೆ ಈ ಲೇವಿಟ್ ಒಳಗೆ ಮೇನ್ ರೋಡ್ ಇಲ್ಲ, ಇದಕ್ಕೆ ಏನು ಸಂಬಂಧ ಇರ್ಲಾರ್ದೆ ಸೂತ್ರ ಇರ್ಲಾರ್ದೆ ಇದಕ್ಕೆ ಹೌದಪ್ಪ ಮೇನ್ ರೋಡ್ ಇದಾವ, ಇಲ್ಲಿ ಗಾಡಿಗಳು ಹೊಂಟಾವ, ಇಲ್ಲಿ ಮುಂದೆ ಸಾಲಿಗಳು ಐತಿ, ಇಲ್ಲಿ ಮುಂದೆ ತ್ರಾಸ ಐತಿ ಅಂದ್ರೆ ಅದು ಕಂಪೌಂಡ್ಗಳು ಬೆಳೆಸ್ಬೇಕು। ಅವ್ರು ಬೆಟರ್ ಅಚ್ಚಿಗಡಿ ಕಂಪೌಂಡ್ ಕಟ್ಟಿದ ಮೇಲೆ ಅವ್ರಿಗೆ ಏನೈತಿ ಒಂದು ಮಹಾನಗರ ಪಾಲಿಕೆ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರ, ಏನ್ ಕಟ್ಟಡ ಪರ್ಮಿಷನ್ ಯಾವ ರೀತಿ ಕೊಟ್ಟಿರ್ತಾರಪ್ಪ, ಇದು ಕಟ್ಟಡ ಈ ರೀತಿ ನೀವು ಕಟ್ಟಬೇಕಂತ ಪ್ಲಾನ್ ಹಾಕಿ ಕಟ್ಟಾರ। ಪ್ಲಾನ್ ಹಾಕಿ ಕಟ್ ಮೇಲೆ ಅವ್ರು ಮನೆ ಬೀಳಿಸ್ತಾ ಇದಾರೆ। ಮನೆ ಬೀಳಿಸೋದು JCB ತರ್ತಾರೆ, JCB ತಂದು ಅವ್ರು ಮನೆ ಬೀಳಿಸಿದಕ್ಕೆ ನಮ್ಮ ಅಷ್ಟು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷ, ತಾಲೂಕಾ ಅಧ್ಯಕ್ಷ, ನಮ್ಮ ಸಮಾಜ ಧರ್ಮ ಗುರುಗಳು, ನಮ್ಮ ಸಂಘದ ಧರ್ಮ ಗುರುಗಳು ಎಲ್ಲರೂ ಸೇರಿ ಇವತ್ತು ನಾವು ಆ ಪೊಲೀಸ್ದವ್ರಿಗೆ ರಕ್ಷಣೆ ಕೊಡ್ಬೇಕಂತ ನಾವು ಇವತ್ತು ಬಂದಿದ್ದೇವೆ। ಆ ಪೊಲೀಸ್ದವ್ರಿಗೆ ಎಲ್ಲಿ ತಾನ ರಕ್ಷಣೆ ಸಿಗಂಗಿಲ್ಲ 6ನೇ ತಾರೀಕು CM ಅವ್ರು ಬರ್ತೈತಾರೆ ಅಲಿಮಿಟಿಗೆ। 6ನೇ ತಾರೀಕು ಇದ್ರ ಬಗ್ಗೆ ಸುಧಾ ಚರ್ಚೆ ಮಾಡ್ತೀವಿ, ಇಲ್ಲಾಂದ್ರೆ CM ಗಾಡಿ ಮುಂದೆ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಏನ ಅವ್ನ ಗಾಡಿ ರೋಡ್ ಮೇಲೆ ಮಕ್ಕೋತೀನಿ, ನಾನೇ ಮಾತ್ರ ರೋಡ್ ಮೇಲೆ ಮಕ್ಕೋತೀನಿ ಏನ್ ಇವ್ರಿಗೆ ನ್ಯಾಯ ಸಿಗ್ಲಿಕ್ಕಂದ್ರ ಏನ್ ನಾ ಮೊನ್ನೆ SP ಸಾಹೇಬ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ, ಇವ್ರು ಏನಿದಾರಲ್ಲ ಬಡವ್ರ ಜನಗಳಿಗೆ ಅವ್ ಯಾರಾಗಿರ್ಲಿ, ಎಷ್ಟೋ ದೊಡ್ಡ ವ್ಯಕ್ತಿ ಇರ್ಲಿ, ಅವ ಚೀಫ್ ಮಿನಿಸ್ಟರ್ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಇರ್ಲಿ, ಅವ ಬಿಡಿಸಿದವ ಆದ್ರ ಚೀಫ್ ಮಿನಿಸ್ಟರ್ಗೆ ಹೇಳ್ತಾ ಇಲ್ಲ, ಇವ ಬಿಡಿಸಲ್ಲ, ಅವ್ನ ಹಿಂದ್ ಬೆಂಬಲ ಯಾರು ಹಾಕಿರ್ಲಿ ಇದೆಲ್ಲ ಬಿಟ್ಟು ಅವ್ನ ಪಾಪ ಅವ್ನ ಕಂಪೌಂಡ್ ಕಟ್ಟಿಸ್ಕೊಟ್ಟಿ ಅವನಿಗೆ ಯಾರ್ಯಾರ ಮನೆ ಬಿಡಿಸಾರಲ್ಲ ಅದು ದೇಶದ್ರೋಹಿ ಮುಕದ್ದಮ ಹಾಕ್ಬೇಕಂತ ನಾವು ಲೆಟರ್ ಹಾಕೊಂಡಿದ್ವಿ। ನೇರವಾಗಿ ಯಾರಿಗೆ ಆರೋಪಿಸ್ತಾರೆ? ಆ ಇಂಜಿನಿಯರ್ ಇದಾನತ್ತ ಒಬ್ಬ ಇಂಜಿನಿಯರ್, ಮತ್ತೆ ಇಲ್ಲಿ ಲೇವಿಟ್ ಓನರ್ ಅತ್ತ, ಆ ಲೇವಿಟ್ ಓನರ್ ಲೇವಿಟ್ ಮಾರ್ಯಾನ ಮೊದಲೇ, ಆ ಲೇವಿಟ್ ಮಾರದಾದ್ಮೇಲೆ ಅವಂದ ಏನ್ ಸಂಬಂಧ ಐತಿ ಕಂಪೌಂಡ್ ಬಿಡಿಸೋದು? ದುಡ್ಡು ತಗೊಂಡಾನ, ಲೇವಿಟ್ ಮಾರ್ಯಾನ, ಪೇಪರ್ ಮಾಡ್ಯಾನ, ಎಲ್ಲಾ ಮಾರ್ಕೇಸಿ ಮನೆ ಅವ್ ಕಂಪೌಂಡ್ ಬೆಳೆಸ್ಬೇಕಂದ್ರ ಅದು ಅವನಿಗೆ ಯಾಕಂದ್ರ ಅವ್ ಮನೆ ದುಡ್ಡು ಕೊಟ್ಟಿದ್ ತಪ್ಪೇನವ? ಇದೇ ರೀತಿ ಒಂದೇ ಇಲ್ಲ, ಮೊದ್ಲೇ ಲೇವಿಟ್ ಹಾಕೋದು, ಲೇವಿಟ್ ಕಟ್ಲಾಕ ಮನಿ ಕಟ್ಟ ಎಲ್ಲ ಪ್ಲಾನ್ ಹಾಕಿ ಮನಿ ಕಟ್ಟ ಮೇಲೆ ಮನಿಗಳು ಬೆಳೆಸೋದು ರಗಡ ಜನ ಮಾಡ್ತಾ ಇದಾರೆ। ಅದು ಬಿ ನಮ್ಮಲ್ಲಿ ಎಲ್ಲ ಗಮನಕ್ಕೆ ಐತಿ ಏನ ಅವೆಲ್ಲ ಆಗೋಣ। ನಾನು ಲೋಕಾಯುಕ್ತರಿಗೆ ಕೊಡ್ತೀನಿ, ಎಲ್ಲಿ ಲೋಕಾಯುಕ್ತರು ಎಷ್ಟು ಜನ ಮನಿ ಬೆಳೆಸ್ತಾರ ನೋಡು, ಲೋಕಾಯುಕ್ತ ಆಫೀಸರ್ ಏನ್ ಬೇರೆದವ್ರು ಮನಿ ಬೆಳೆಸ್ಲಾಗಿರಂಗಿಲ್ಲ, ಅವ್ರು ಹೇಳಿದ ವಾದ ಇದು, ನಾ ಹೇಳಿದ ವಾದ ಇಲ್ಲ। ಅವ್ರು ಏನ್ ಹೇಳ್ತಾರತ್ತ ಇಂಜಿನಿಯರ್, ಲೋಕಾಯುಕ್ತರಿಗೆ ನೋಟಿಸ್ ಬಂದಿದ್ದಕ್ಕೆ ನಾವು ಮನಿ ಬಿಡಿಸಿವಿ ಅದಕ್ಕೆ ಹೇಳ್ತಾನತ್ತ। ಮಹಾನಗರ ಪಾಲಿಕೆ ಇಂಜಿನಿಯರ್ ಅವ, ಮಹಾನಗರ ಪಾಲಿಕೆ ಎಲ್ಲ ರಕ್ಷಣೆ ಕೊಡವ ಇಂಜಿನಿಯರ್ ಅವ। ಮೊದಲೇ ರಕ್ಷಣೆ ಕೊಡುದು ಎಲ್ಲ ಎಲ್ಲೆಲ್ಲಿ ಫ್ರಾಡ್ ಆಗ್ಯಾವ ಅವಿಲ್ಲ ಬಿಟ್ಟು ಯಾರ ಡಿಪಾರ್ಟ್ಮೆಂಟ್ ದವ್ರು ಪಾಪ ರಾತ್ರಿ ಆಗಲ್ಲ ನಮ್ ತಾಯಿ ತಂಗಿ ನಮ್ಮ ಮನೆಯವ್ರು ಎಲ್ಲ ಒಳಗಿರ್ಲಿ, ಸಣ್ಣ ಹುಡುಗರು ಒಳಗಿರ್ಲಿ ಅದಕ್ಕೆ ಗೇಟ್ ಹಾಕಿ ಮನಿ ಕಟ್ಟಿ ಹೋಗಿರ್ತಾರ ಅವ್ರು ಏನ್ ಅವ್ರಿಗೇನ ಅಷ್ಟು ದೊಡ್ಡ ಸಂಬಳ ಅಷ್ಟು ದೊಡ್ಡ ಇದು ಇರಂಗಿಲ್ಲ, ಅದ್ರೊಳಗೆ ಅರ್ಧ ಟ್ಯಾಕ್ಸ್ ಸರ್ಕಾರ ತಿಂತ ಇದಾರ ಅದ್ರಾಗ ಅವ್ರು ಏನ ಅವ್ರೆಲ್ಲಾ ಮಾಡಿ ರಕ್ಷಣೆ ಕೊಟ್ಟಿ ಅಂದ್ರೆ ಬಿ ಅವ್ರ ಪಾಪ ಅವ್ರ ಮೇಲೆ ನೀವು ದಬ್ಬಾಣಿಕೆ ಮಾಡಿ ಈ ರೀತಿ ಮನಿ ಬೆಳೆಸೋದಾಗ್ಲಿ, ಅವ್ರ ಕಂಪೌಂಡ್ಗಳು ಕಿತ್ತುದಾಗ್ಲಿ ಈ ರೀತಿ ಮಾಡೋದ್ರಿಂದ ಇದು ಮಹಾರ ಅಪರಾಧ ಐತಿ। ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ನಾವು ಇವತ್ತು ಮೇಲೆ ಒಂದು ನಿರ್ಣಯ ಮಾಡಿ ಇವತ್ತು ನಾವು ನಾಳೆ ಪೂರ್ವಭಾವಿ ಸಭೆ ಐತಿ, ಇದ್ರ ಮೇಲೆ ಪೂರ್ವಭಾವಿ ಸಭೆ ಒಳಗೆ ನಾವೆಲ್ಲರೂ ಪಾಸ್ ಮಾಡ್ಕೊಂಡು ನಾವು ಮಹಾನಗರ ಪಾಲಿಕಾ ಮನಿ
ಅದು ಕೀಲಿ ಮುತ್ಕಿ ಹಾಕಿ ಏನ ಅದು ಅವ್ರದ್ದೆಲ್ಲ ಇದು ಹಗರಣ ಎಲ್ಲೆಲ್ಲಿ ಆಗ್ಯಾವ ಅವ್ರಿಗೆ ತೆಗದಿ ಸೋಮವಾರ ದಿವಸ ಸಾವಿರಾರು ಜನ ನಾವು ಇವತ್ತು ತಹಸೀಲ್ದಾರ್ ಆಫೀಸ್ ಮನವಿ ಪರ್ಮಿಷನ್ ತಗೋತಾ ಇದೀವಿ. ತಗೊಂಡ್ವಿ ಸಾವಿರಾರು ಜನ ಸೇರಿ ಅದು ಮುತ್ಕಿ ಹಾಕುದು ನಾವು ಮುಂದಿನ ಹೋರಾಟ ನಾವು ಅದನ್ನ ಮಹಾನಗರ ಪಾಲಿಕೆ ಜೋಡಿ ಐತಿ ವಿದ್ದೈತಿ ನಮ್ದದು. ಇರ್ಲಿ ಪಾಪ ಇವ್ರು ಮನೆ ಕಟ್ಟಿಸ್ಕೊಡ್ಲಿ ಅವ್ರ ಇದು ಕಟ್ಟಿಸ್ಕೇಸಿ ಅವ್ರಿಗೆ ಎಲ್ಲಿ ತನ ಪೊಲೀಸ್ ಮನೆಯವ್ರಿಗೆ ಅವ್ರ ಕ್ಷಮೆ ಕೇಳಂಗಿಲ್ಲ, ಅಲ್ಲಿ ತನ ನಾವು ಮಾತ್ರ ಅವ್ರಿಗೆ ಹಿಂಸರಿಯಂಗಿಲ್ಲ. ನಾವು ಒಂದ್ ಸಾರಿ ರೈತ ಸಂಘಟನೆದವರು ನಾವೊಂದ್ ಸಿಪಾಯಿ ಇದ್ದಂಗ ನಾವು ಅವ್ರಕ್ಕಿಂತ ಡೇಂಜರ್ ಸಿಪಾಯಿ ನಾವು. ಎಲ್ಲಿ ಕಾನೂನಿಗೆ ಅನ್ಯಾಯ ಆಗ್ತಾವ ಅಂದ್ರೆ ನಾವು ಅದಕ್ಕಿಂತ ಮೊದಲೇ ನಾವು ರೆಡಿಯಾಗಿ ಬಂದ್ಬಿಡ್ತೀವಿ. ನಮ್ಗೆ ಹ್ಯಾಂಗ ಬರ್ತಾವ ಅಂದ್ರೆ ನಮ್ಗೆ ವಾಸನೆ ಆಗ್ತಾವದು. ಎಲ್ಲಿ ಎಲ್ಲಿ ಅನ್ಯಾಯ ನಡೀತಾ ಇದಾವ ವಾಸನೆ ಆಗಿ ಬಂದು ನಮ್ಮ ತ್ರಾಸ ಆಗ್ಲಾಕ್ ಚಾಲು ಆಗ್ತಾವ. ಅದ್ರ ಸಂಬಂಧ ನಾವು 10,000 ಎಕರೆ ಜಮೀನುಗಳ ಕಬ್ಜಾ ಆಗಿದೆ ಸರ್ಕಾರದಿಂದ ನಾವು ವಾಪಸ್ ಬಿಡಿಸಿದ್ದೆವು. ಪಂಜಾಬ್ ಒಳಗ 7,000 ಎಕರೆ ಭೂಮಿ ಇದು ಆಗಿತ್ತು. 7,000 ಎಕರೆ ಭೂಮಿ ವಾಪಸ್ ಬಿಡಿಸಿದ್ವಿ. ಅಲ್ಲಿ ಡೆಲ್ಲಿ ಒಳಗೆ ಹೋರಾಟ ಮಾಡಿ ಪಂಜಾಬ್ ಒಳಗೆ ಹೋರಾಟ ಮಾಡಿ. ಇದೊಂದು ನಮ್ಗೆ ದೊಡ್ಡ ವಿಷಯ ಇಲ್ಲ. ಅವ್ರ ಮ್ಯಾಲ ಕೇಸ್ ಹಾಕಿ ನಾವೇ ಅವನ ಮನೆ ಮುಂದೆ ಬಂದ್ ಕುಂಡಿರ್ತೀವಿ. ಅವನ ಮನೆ ಹೆಂಗ್ ಇವ್ರು ಕಂಪೌಂಡ್ ಕಳಿಸಾರಲ್ಲ ನಾವೇ ಸ್ವತಃ ಟಿಗಾವ್ ತಗೊಂಡ್ ಅವ್ರ ಮನೆಗಳೆಲ್ಲ ಪ್ರತಿಯೊಬ್ಬರು ಒಂದೊಂದ್ ಕಲ್ ತಗೊಂಡ ಅದು ಮನೇನೆ ನಾವೇ ಅವನ್ ಮನೆ ಬೀಳಿಸ್ತೀವಿ. ಅಲ್ಲಿ ತನಕ ನಾವು ಪೊಲೀಸವ್ರು ನಮ್ಗೆ ರಕ್ಷಣೆ ಕೊಟ್ರ ಇದು ಕೇಸ್ ಹಾಕೊಂಡಂದ್ರ ಇದ್ರ ಬಗ್ಗೆ ನಾವೇನು ಮುಂದೆ ವಿಚಾರ ಮಾಡಂಗಿಲ್ಲ. ಇದು ನಾವು ಹೇಳ್ದಂಗೆ ಕೇಸ್ ಹಾಕ್ಬೇಕು. ದೇಶದ್ರೋಹಿ ಮೊಕದ್ದಮಾ ಹಾಕ್ಬೇಕು. ದೇಶದ್ರೋಹಿ ಮೊಕದ್ದಮಾ ಹಾಕ್ಲಿಕ್ಕಂದ್ರೆ ನಾವು ಇವ್ರಿಗೆ ಬಿಡಂಗಿಲ್ಲ. ಹೋಮ್ ಮಿನಿಸ್ಟರ್ಗೆ ನಾವು ಹಾಕ್ತಾ ಇದೀವಿ ಲೆಟರ್. ಯಾಕಂದ್ರೆ ಅವ್ರು ಬಿ ಹೋಮ್ ಮಿನಿಸ್ಟರ್ ಆಗ್ಲಿ ಇವತ್ತಿ CM ಅವ್ರಾಗ್ಲಿ ಅಂತ ವ್ಯಕ್ತಿಗಳು ಇಲ್ಲಿ ಇಲ್ಲ. ಇಲ್ಲಿ ಮೇಯರ್ಗಳು ಅಂತ ವ್ಯಕ್ತಿಗಳು ಇಲ್ಲ. ಆ ಮೇಯರ್ಗಳಿಗೆ ಗಮನಕ್ಕೆ ತಂದು ಇದ್ರ ಏನೈತಿ ಮಾಡಿಸ್ತೀವಿ. ನಾವು ಮುಂದಿನ ಹೋರಾಟ ಸೋಮವಾರ ದಿವಸ ಇದ್ರ ವಿಷಯ ನಿಮ್ಗೆ ನಾಳೆಗೆ ಇದ್ರ ಮುಂದೆ ಗೊತ್ತಾಗ್ತಾವ, ಮಹಾನಗರ ಪಾಲಿಕೆ ಮುಂದೆ ಗೊತ್ತಾಗ್ತಾವ. ಮುಂದೆ ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ರಸ್ತೆ ರೂಗಿ ಲೇಔಟ್ ಸರ್ವೆ ನಂಬರ್ 885 ಪ್ಲಾಟ್ ನಂಬರ್ 25 ಓನರ್ ಸಿದ್ದರಾಮಯ್ಯ ರೂಗಿ ಪ್ಲಾಟ್ ಇದು 25 ಸಿದ್ದರಾಮಯ್ಯ ರೂಗಿ. ಇಂಜಿನಿಯರ್ ಹೆಸರು ಚನ್ನಬಸಪ್ಪ, ಇನ್ನೂರು ಇಂಜಿನಿಯರ್ ಹೆಸರು ಕಾಶಿನಾಥ್ ಅಂಕಲ್ಗಿ. ಅವ್ರ ಮೊಬೈಲ್ ನಂಬರ್ 7030970818. ಇದ್ರ ಪ್ರಕಾರ ಖರೀದಿ ಮಾಡಿಕೊಂಡಿದ್ದ ಜಾಗ ಇರುತ್ತದೆ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ತಗೊಂಡು ಮನೆ ಕಟ್ಟಿರ್ತೇವೆ. ಅದಕ್ಕಾಗಿ ಯಾವ ಉದ್ದೇಶದಿಂದ ಕಾಂಪೌಂಡ್ ಬೆಳೆಸಿದ್ದಾರೆ, JCP ಇಲ್ಲದೆ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬಂದಿರುತ್ತಾರೆ. ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಅಕ್ಕಪಕ್ಕದವರು ಬಂದು ನಮಗೆ ತಿಳಿಸುತ್ತಾರೆ. ಅವಾಗ ನಾವು ಬಂದು ನೋಡಿದಾಗ JCP ಮುಖಾಂತರ ಕಾಂಪೌಂಡ್ ಬೆಳೆಸುತ್ತಾರೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರ್ತೇವೆ. ಏನು ನೋಟಿಸ್ ಕೊಡ್ಲಾರ್ದೆ ಏನು ಮಾಡ್ಲಾರ್ದೆ ಈ ಕಾಂಪೌಂಡ್ ಅನ್ನು ಕೆಡವಿದ್ದಾರೆ. ಈಗ ಇಲ್ಲಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆ ಮಾನ್ಯ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಕಟ್ಟಿದ ಸಂಘಟನೆ ಇದು ಅಂತಿಂತ ಸಂಘಟನೆ ಇಲ್ಲ. 100 ವರ್ಷದಿಂದ ಇದು ಬಂದಿದ್ದು ಸಂಘಟನೆ ಅದ. ಆ ಸಂಘಟನೆ ಎಲ್ಲಾರು ಪ್ರಧಾನಿ ಏನೇನೋ ರಾಷ್ಟ್ರಪತಿ ಏನೇನೋ ಆಗಿ ಹೋದ್ರು ಎಲ್ಲಾರು. ಆ ದಿವಂಗತ ಪ್ರಧಾನ ಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಅಂದ್ರ ಜೈ ಜವಾನ್ ಅಂದ್ರ ನಮ್ಮ ಬಾರ್ಡರ್ ಕಾಯವ್ರು, ಹೊರಗಿನ ಬಾರ್ಡರ್ ಕಾಯವ್ರು ನಮ್ ಜೈ ಜವಾನ್ ಅಂದವ್ರು. ಪೊಲೀಸ್ ಇಲಾಖೆ ಆತಪ್ಪ ಅಂದ್ರ ನಮ್ಗೆ ಇಲ್ಲಿ ಒಳಗಿದ್ದವ್ರಿಗೆ ನಮಗ್ ಪೊಲೀಸ್ ಇಲಾಖೆ ನಮಗ್ ರಕ್ಷಣಾ ಕೊಡೋರು. ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಈ ತರ ಮಾಡ್ತಾರಪ್ಪ ಅಂತಂದ್ರ ನಮ್ಮ ಸಾರ್ವಜನಿಕರದು ನಮ್ದು ಏನು ಗತಿ ಆಗ್ತಿರ್ಬೇಕು. ಅವ್ರು ಪೊಲೀಸ್ ಇಲಾಖೆದವ್ರು ನಮಗ್ ತಿಳಿಸಿಲ್ಲ, ಈ ಟೈಪ್ ಮಾಡ್ರಿ ಹೋರಾಟ ಮಾಡ್ರಿ ಇದ್ರ ಬಗ್ಗೆ ಅಂತ ಕೇಳಿಲ್ಲ. ನಮಗ್ ಸುದ್ದಿ ತಿಳಿದದ. ನಾವು ಎಲ್ಲಿ ಅನ್ಯಾಯ ಆಗ್ತದ ನಾವು ಅಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆದವರು ನಾವು ಇಲ್ಲಿ ಬಂದು ನಾವು ಇಳಿತೇವೆ. ಇಳಿದ ಕೇಸಿಂದ ಎಲ್ಲಿವರೆಗೆ ನಾವು ನ್ಯಾಯ ಸಿಗಂಗಿಲ್ಲ, ಆ ನ್ಯಾಯ ಸಿಗೋ ತನಕ ನಾವು ಅದಕ್ಕ ಹೋರಾಟ ಬಿಡಂಗಿಲ್ಲ. ಅದಕ್ಕ ನಮಗ್ ರಕ್ಷಣೆ ಕೊಡೋರು ಪೊಲೀಸ್ ಅಂದ್ರೆ ಅದಲ್ಲಿ ನಾವು ಬಂದ್ ಕಿಸಿಂದ ನ್ಯಾಯ ನಾವು ಹುಡುಕ್ತೇವೆ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಶರ್ಟ್ ಹೊಡಿತೀನಿ, ನಮಗ ಬಹಳ ಅವರು ರಕ್ಷಣೆ ಕೊಡ್ತಾರ. ಅವ್ರಿಗೆ ನೋಡ್ರಿ ಎಷ್ಟು ತ್ರಾಸ. ಅವ್ರಿಗೆ ಹಬ್ಬಿಲ್ಲ, ಹುಣಿವಿಲ್ಲ, ಅವ್ರಿಗೆ ಯಾವ್ದು ಒಂದು ತೊಟ್ಟಲ್ ಕಾರ್ಯಕ್ರಮ ಏನು ಕುಬ್ಸದ ಕಾರ್ಯಕ್ರಮ ಏನೂ ಇಲ್ಲ. 24 ತಾಸು ಅವ್ರು ಡ್ಯೂಟಿ ಮಾಡ್ಬೇಕು. 24 ತಾಸು ಡ್ಯೂಟಿ ಮಾಡಿದ್ರೆ ಯಾವಾಗ್ಲೂ ಹೈ ಲೆವೆಲ್ ದೊಡ್ಡ ಸಾಹೇಬ್ರು ಕರ್ದಾರ, PSI ಸಾಹೇಬ್ರು ಕರ್ದಾರಪ್ಪ ಅಂದ್ರ ಎಂತದೇ ಕೆಲಸ ಇರ್ಲಿ ಮನ್ಯಾಗ ಬಿಟ್ಟು ಕಿಸಿಂದ ಓಡಿ ಹೋಗ್ಬೇಕು, ಅಲ್ಲಿ ಡ್ಯೂಟಿಗೆ ಹೋಗ್ಬೇಕು. ನಿಮ್ಗೆ ಏನಾರ ನೋಟಿಸ್ ಏನಾರ ಜಾರಿ ಮಾಡ್ಬೇಕು. ಏನಾಗೈತಿ ಅಂದ್ರ ಈಗ ಏನ್ ಮಾಡ್ಕೊಂಡಾರ ಅವ್ರಂದ್ರ ಯಾರೇ ನಿಯತ್ತಾಗಿ ಪೊಲೀಸ್ದವ್ರಿಗೆ ಆಗ್ಲಿ ಯಾರು ಡ್ಯೂಟಿ ಮಾಡಕ್ ಬಂದ್ರ ಅದರದಿಂದ ಅವರಿಗೆ ತುಂಬಾ ಕಷ್ಟಪಟ್ಟಿ ನೋಡ್ರಿ. ಇದು ಈ ಗಾಡಿ ಅಥಾರಿಟಿ ರೋಡ್, ಈ ಗಾಡಿ ಖಾಲಿ ಜಮೀನ್ಗಳ ಪಾಪ ಏನು ನೌಕರಿದಿಂದ ಏನ್ರು ನೌಕರಿ ಮಾಡಿ ಕಷ್ಟಪಟ್ಟಿ ಒಂದ್ ಸಣ್ಣ ಮನೆ ಕಟ್ಕೊಂಡಾರ. ಆ ಹೆಂಡತಿ ಮಕ್ಕಳು ಆರಾಮಾಗಿ ಇರ್ಬೇಕು ನಾವು ಅತ್ಕೇಸಿ. ಮತ್ತ ಅವ್ರ ಆಸ್ತಿ ಹೊಲ ಮನಿ ಒಳಗ ಏನ್ ದುಡ್ಡು ಬಂದಿದ ಆ ಹಣ ಒಳಗ ಸರ್ಕಾರ ಟ್ಯಾಕ್ಸ್ ಕೊಟ್ಟ ಕೇಸಿ ಇವತ್ತು ಅವ್ರು ಮನಿ ಕಟ್ಕೊಂಡ. ಮನಿ ಕಟ್ಕೊಂಡ್ ಆದ್ಮೇಲೆ ಈ ರೀತಿ ಒಬ್ಬರ ನೋಟಿಸ್ ಕೊಡ್ಲಾರ್ದೆ ರಾತ್ರಿ ಮನಿಯೊಳಗ ಇಲ್ಲಿ ಈ ಕಡೆ ಜನ ಇಲ್ಲ ಆ ಕಡೆ ಜನ ಇಲ್ಲ, ಅವ್ರ ಮನಿಯೊಳಗೆ ಮಕ್ಕೊಂಡಿದ ತಕ್ಷಣ 5 ಗಂಟೆಗೆ ಇವತ್ತು
ಅವ್ರ ಕಂಪೌಂಡ್ ಮನಿನೇ ಮನಿನೇ ಬೀಳಿಸ್ಬೇಕು ಅದ್ಕೇಶಿ ಅವ್ರು ಬಂದಿರ್ತಾರ ಒಂದ್ ತಿಂಗಳ ಹಿಂದ. ಈಗ ರಕ್ಷಣೆ ನೋಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ದವ್ರು ಕೆಲಸ ಮಾಡ್ತಾ ಇದಾರೆ ಪೊಲೀಸ್ದವ್ರು. ಈಗ ಪೊಲೀಸ್ ಮಕ್ಕಳಿಗಾಗ್ಲಿ, ಪೊಲೀಸ್ ಫ್ಯಾಮಿಲಿ ಒಳಗಾಗ್ಲಿ, ಪೊಲೀಸ್ ತಂದೆ ತಾಯಿಗಾಗ್ಲಿ ರಕ್ಷಣೆ ಕೂಡ ಅವ್ರು ಯಾರು ಇಲ್ಲ. ಅದರದಿಂದ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಅವ್ರ ರಾಷ್ಟ್ರಪತಿ, ಹೋಮ್ ಮಿನಿಸ್ಟರ್, SP ಸಾಹೇಬ್ರ, ಮಾನ್ಯ DC ಅವರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಎಲ್ಲರಿಗೂ ನಾವು ಇವತ್ತು ರಾಜ್ಯಪಾಲಕ್ಕೆ ಮನವಿ ಆಗ್ತಾ ಇದ್ವಿ. ಭಾಷಾಗಳು ಕಟ್ಟಿದ ಬಾವಿಗಳೇ ಕಬ್ಜಾ ಮಾಡ್ಕೊಂಡಾರ ಅವ್ರು. ಭಾಷಾಗಳು ಕಟ್ಟಿದ ಕೀಲಾಗಳೇ ಇವತ್ತು ಜಮೀನುಗಳು ಸಾವಿರ ಎಕರೆಗಳು ಜಮೀನುಗಳು ಕಬ್ಜಾ ಮಾಡ್ಕೊಂಡಿರ್ತಾರೆ. ಅವ್ರು ಏನ್ ಇದರ್ದಿಂದ ಏನ್ ಆಗುದ್ ಇತ್ತಪ್ಪ. ಈ ಗಾಡಿ ಯಾರ ಮನಿ ಐತಿ, ಈ ಗಾಡಿ ಅವ್ರ ಕಂಪೌಂಡ್ ಕಿತ್ ಹೋಗ್ತಾರ ನೋಡ್ರಿ. ಗಾಡಿ ಎಲ್ಲ ಆ ಗಾಡಿ ಹಿಂದ್ ನೋಡ್ರಿ ನಿಮ್ ಪರಿಸ್ಥಿತಿ ಅವ್ರದ. ಯಾಕಂದ್ರೆ ಇವೆಲ್ಲ ಕಂಪೌಂಡ್ ಕಿತ್ನ ಈ ರೀತಿ JCB ಹೋಗಿದ್ದ. ಅವ್ರಿಗೆ ಅಟ್ಲೀಸ್ಟ್ ನೀವು ಕಾನೂನ್ದಿಂದ ನಡೀತಾ ಇದ್ರಿ ಐತಿ. ಒಬ್ಬರಿಗೆ ಒಂದ್ ಮನಿ ಬೆಳೆಸ್ತೀವಿ ಅಂದ್ಮೇಲೆ ಒಬ್ಬರು ನೋಟಿಸ್ ಕೊಡ್ಬೇಕು, 3 ನೋಟಿಸ್ ಕೊಡ್ಬೇಕು. ಆ 3 ನೋಟಿಸ್ಗೆ ಅವ್ರು ಉತ್ತರ ಕೊಡ್ಲಿಕ್ಕಂದ್ರೆ ಇದು ಕೊಡ್ಬೇಕು. ಆ ಮಹಾನಗರ ಪಾಲಿಕಾದವ್ರು ಇದಕ್ ಬಂದು ಬೀಳ್ಸ್ಯಾರ, ಯಾರು ಬೀಳ್ಸ್ಯಾರ ಇದು ನಾವು 4 ಜನ ನಾವೇ ತಿಳ್ಕೊಂಡ್ ಹೆಸರು ಬರ್ಕೊಂಡಿದೈತಿ. ನಮ್ಗೇನ್ ಯಾರು ಪೊಲೀಸ್ ಬಂದ್ ಹೇಳಿಲ್ಲ. ಹಿಂಗೆ ಅವರು ರಿಲೇಷನ್ ಒಳಗ್ ನಮ್ಗ ಒಂದ್ ರಾತ್ರಿ ಫೋನ್ ಮಾಡಿ ಹೇಳಿದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇದು ಮಾಡ್ರಿ, ಇವ್ರ ಬಗ್ಗೆ ಹೋರಾಟ ಮಾಡ್ರಿ ಅದಕ್ಕೆ ನಮ್ಗೆ ಹೇಳಿಲ್ಲ. ಹಿಂಗ ನಮ್ಮ ನೋಡ್ರಿ ಹಿಂಗ ರಕ್ಷಣೆ ಹಿಂಗ ಆಗೈತಿ. ನಾವು ನಮ್ ರಿಲೇಷನ್ ದವ್ರು ಮನಿ ಕಟ್ಟ್ಯಾರ, ಹಿಂಗ ಪೊಲೀಸ್ ದವ್ರು ಇದಾರ, ಹಿಂಗ್ ಬಿಡಿಸ್ಯಾರ ಅಂದ್ಮೇಲೆ ನಾವು ಸ್ವಲ್ಪ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ಅವ್ರ ಮುಂದಿನ ವ್ಯಕ್ತಿ ಏನಂತ ಇದಾರತ್ತ, ನಾವು ಲೋಕಾಯುಕ್ತರಿಗೆ ಅರ್ಜಿ ಹಾಕ್ತಿವ್, ಪೊಲೀಸ್ ನೌಕರಿ ತೆಗಿತೀವ್, ನಿಮ್ಮೊಳಗ್ ದಮ್ ಇದ್ರ ತಾಕತ್ ಇದ್ರ ಬಾ ಅವ್ರ ನೌಕರಿ ತೆಗದ್ ತೋರಸ್, ನಾವು ಬಿ ಇರ್ತೀವ್. ಇಡೀ ಕರ್ನಾಟಕ, ಇಡೀ ಇಂಡಿಯಾ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ. ಯಾಕ ಈ ರೀತಿ ನೀವು ಒಬ್ಬರ ನೌಕರದಾರಿಗೆ ಟಿಕೆಟ್ ಟಿಪ್ಪಣಿ ಮಾಡುದು? ಅವ್ರೇನ್ ಯಾರ ಲೂಟಿ ಹೊಡೆದ್ ಮನಿ ಕಟ್ಟ್ಯಾರ? ಒಂದ್ ಸಣ್ಣ ಮನಿ ಏನ್ರಿ ನಮ್ ಜೀವನಾಗ ಆಗ್ಲಿ ಅತ್ಕೇಸಿ ಕಟ್ಟಿರ್ತಾರ. ಪಾಪ ಅವ್ರು ಕಷ್ಟಪಟ್ಟು ಕಟ್ಟಿದ ಮನಿಗಳಿಗೆ ನೀವು ಇಲ್ಲ ಈ ರೀತಿ ಮನಿ ಬೀಳಿಸುದು, ಅವ್ರಿಗೆ ಜೀವಕ್ಕೆ ಏನ್ರಿ ಇದು ಆದ್ರ 4 ಜನ ಏನ್ ಇದಾರಲ್ಲ ಇಂಜಿನಿಯರ್, ಅವ್ರ ಏನೇನ್ ಹೆಸರೈತಿ ಓದ್ರಿ, ಇದ್ರಾಗ ಐತಿ ಓದ್ರಿ, ಅವರೇ ಜವಾಬ್ದಾರ ಅತ್ಕೇಸಿ. ಅವ್ರ ಮೇಲೆ ಏನು ಸಣ್ಣ ಕಪ್ಪು ಚುಕ್ಕೆ ಬಂದ್ರೆ ಬಿ ಅವರೇ ಜವಾಬ್ದಾರ. ಇದಕ್ಕೆ ಅವರೆಲ್ಲ ಉತ್ತರ ಕೊಡ್ಬೇಕು. ನಾವು ನಾಳೆ ಇದ್ರ ಬಗ್ಗೆ ಈ ಲೇಔಟ್ ಓನರ್ ರೀ ಅಲ್ಲಿ ಓದ್ತಾ ಇದ್ದ ಹೇಳು ಜೋರ್ಲೆ. ಹೋರಾಟ, ಪೊಲೀಸ್ನವರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇಂಜಿನಿಯರ್ ಯಾರ ಮನೆ ಕಂಪೌಂಡ್ ಬೆಳೆಸಿದ ಇಂಜಿನಿಯರ್ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಂಪೌಂಡ್ ಬೆಳೆಸಿದ್ ಪೊಲೀಸ್ ಅವ್ರು ಕಂಪೌಂಡ್ ಮನಿ ಬೆಳೆಸಿದ ಇಂಜಿನಿಯರ್ ಹೇಳಿ ಧಿಕ್ಕಾರ, ಧಿಕ್ಕಾರ. ಆ ಇಂಜಿನಿಯರ್ ಸಸ್ಪೆಂಡ್ ಜೈಲಿಗೆ ಹೋಗುವವರೆಗೆ ಧಿಕ್ಕಾರ, ಧಿಕ್ಕಾರ. ಆ ಇಂಜಿನಿಯರ್ ಜೈಲಿಗೆ ಕಳಿಸುವವರೆಗೆ ಹೋರಾಟ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇದ್ ನೋಡ್ರಿಪ್ಪ ಅವ್ರ ಉತ್ತಾರಿ ಮನಿದ ಕಟ್ಟಡ ಪರ್ಮಿಷನ್ ಈ ರೀತಿ ಆದ್ರಾಗ್ಲಿ ಕಂಪೌಂಡ್ ಬೀಳಿಸುದಾಗ್ಲಿ, ಈ ಪೊಲೀಸ್ದವ್ರಿಗೆ ರಕ್ಷಣೆ ಇಲ್ಲ ಅಂದ್ರ ನಮ್ಮಂತ ಸಾಮಾನ್ಯ ಜನಗಳಿಗೆ ಏನ್ ರಕ್ಷಣೆ? ಅದರದಿಂದ ಇದಕ್ಕೆ ಮಾನ್ಯ ನಮ್ಮ SP ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ತೀನ, ಕೂಡಲೇ ಅವ್ರಿಗೆ ದೇಶದ್ರೋಹಿ ಕೇಸ್ ಹಾಕಿ ಅವ್ರ ಸಮಾಜ ಹಾಳು ಮಾಡೋದು ಕೆಲಸ ಮಾಡ್ತಾರೆ. ಯಾಕಂದ್ರೆ ಸಮಾಜಕ್ಕೆ ರಕ್ಷಣೆ ಕೊಡೋವ್ರೆ ಇವತ್ತು ಪೊಲೀಸ್ದವ್ರು. ಸತ್ರ ಬಿ ಪೊಲೀಸ್ ಬೇಕು, ಹುಟ್ಟು ಹಬ್ಬ ಮಾಡಿದ್ರೆ ಬಿ ಪೊಲೀಸ್ ಅವ್ರು ಬೇಕು ಇವ್ರಿಗೆ. ಮತ್ತ ಇವ್ರು ಏನ್ರೆ ಕಾರ್ಯಕ್ರಮ ಇಟ್ಕೊಂಡ್ರೆ ಪೊಲೀಸ್ ಅವ್ರು ಬೇಕ. ಅವ್ರಿಗೆ ರಾತ್ರಿ ಇಲ್ಲ ಹಗಲ ಇಲ್ಲ ಅದರಿಂದ ನಾವು CM ಸಾಹೇಬ್ರಿಗೆ ಹೇಳ್ತಾ ಇದೀವಿ, ನೋಡ್ರಿ ನಿಜವಾಗ್ಲೂ ಯಾರ ಕಷ್ಟ ಕಾಲ ಒಳಗೆ ಇಂತ ನೌಕರಸ್ತಾರ ತುಂಬಾ ಕಷ್ಟ ಒಳಗಿದಾರ. ಯಾಕಂದ್ರ ಅವ್ರ ಮೇಲೆ ಏನು ಘಟನೆದಿಂದ ಕೇಸ್ ಆದ್ರ ನಮ್ ನೌಕರಿ ಮೇಲೆ ಪರಿಣಾಮ ಆಗ್ತಾವ, ಕಷ್ಟ ಕಾಲ ಒಳಗೆ ಇರ್ತಾರ. ಇದು ಸೂಕ್ತ ತನಿಖೆಯಾಗಿ ಇವನ್ ಗೇಟ್ ಕಟಸಿ ಆ ಇಂಜಿನಿಯರ್ ಯಾರಿದಾರ ಸಭೆ ಒಳಗ್ ಬಂದಿ ಅವ್ರ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಒಂದ ಕೇಳಿಗಂದ್ರ ಇವತ್ ಇಷ್ಟೇ ಜನ ಬಂದಾರ, ಇವ್ರ ಏನ್ ಮಾಡ್ಕೊಳಕ್ ಆಗ್ತಾ ಹೇಳಂಗಿಲ್ಲ. ನಾವು ಸಾವಿರಾರು ಜನ ಬಂದ ಇದು ದೂರ ತನ ರಾಷ್ಟ್ರಪತಿ ತನ ಒಯ್ದಿಗೆಸಿ ನಾವು ಇವತ್ತು ಪೊಲೀಸ್ ಅವ್ರು PS ಸಾಹೇಬ್ರ ಇದು ಮಾಡಿ ನಾವು ಅವ್ರ ಮೇಲೆ FIR ಹಾಕಕ್ಕೆ ಇವ್ರಿಗೆ ಬಿಡಂಗಿಲ್ಲ. ಮತ್ತ ನಮ್ಮಲ್ಲಿ ಎಲ್ಲಾ ಇದ್ರ ಬಗ್ಗೆ ನಾವೆಲ್ಲ ದಾಖಲೆ ಇದೆಲ್ಲ ಮಾಹಿತಿ ತಕೊಂಡಿವು. ನಿಮ್ಮೊಳಗ ಇಷ್ಟೆಲ್ಲಾ ಹೇಳ್ತಿಲ್ಲ, ಪಾಪ ಬಡವ್ರಿಗೆ ಏನ್ ಅನ್ಯಾಯ ಮಾಡೋದು, ಬಡವ್ರಿಗೆ ಇದು ಮಾಡ್ತೀವಿ. ನಿಮ್ಮೊಳಗ್ ತಾಕತ್ತಿದ್ರೆ ಸಾವಿರಾರು ಎಕರೆಗಳು ಆಸ್ತಿಗಳು
ಕುಂಡ್ರಬೇಕಂತ ನಾವು ಹೇಳ್ತಾ ಇದೀವಿ. ಅಂದ್ರ ಪೊಲೀಸ್ ಅಂದ್ರೆ ಏನ್ ನಾವು ಪಾಪ ಅವ್ನ ನೌಕರಿ ಸಂಬಂಧ ಅವ್ನ್ ನೌಕರಿ ಐತಿ ರಾತ್ರಿ ಆಗ್ಲಾ ದುಡಿತೀನ ಅದಕ್ಕೆ ಪೊಲೀಸ್ ಒಂದ್ ನೌಕರಿಗೆ ಸೇರಿದ್ದೆ ತಪ್ಪ. ಈಗ ನಮ್ ಹೆಂಡತಿ ಮಕ್ಕಳು ತಗೊಂಡ್ ನಾವು ಆರಾಮಾಗಿ ಮಕ್ಕೊಂಡಿರ್ತೀವಿ ಮನಿ ಒಳಗ ಏನ ಇಡೀ ರಾತ್ರಿ ನಾನ್ ನೋಡ್ತೀನಿ, ಇಡೀ ರಾತ್ರಿ ನಾನೇ ನೋಡ್ತೀನಿ. ಎಲ್ಲಿಂದ್ರೆ ಬಂದ್ರ ರಾತ್ರಿ ಅಂತ ಅವ್ರ ಜೀವ ಕೇಳ್ರಿ, ಆದ್ರೆ ಯಾರು ಜವಾಬ್ದಾರಿ? ಅವ್ರು ಸಣ್ಣ ಸಣ್ಣ ಮಕ್ಕಳಿದಾರೆ, ರಾತ್ರಿ ಡ್ಯೂಟಿಗೆ ಹೋಗಿರ್ತಾರ, ಅವ್ರ ಜೀವ ಕೇಳ್ರಿ ಆದ್ರೆ ಏನ್ ಮಾಡ್ಬೇಕು? ರಾತ್ರಿ